ಆಪರೇಷನ್ ಸಿಂಧೂರ್ನಲ್ಲಿ ಭಾಗವಹಿಸಿ ವಾಪಸ್ಸು ತವರು ಜಿಲ್ಲೆಗೆ ಆಗಮಿಸಿದ ಯೋಧನಿಗೆ ಅದ್ದೂರಿ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅದ್ದೂರಿಯಾದ ಸ್ವಾಗತವನ್ನು ಕೋರಲಾಗಿದೆ. ಆಪರೇಷನ್ ಸಿಂಧೂರ್ ಯುದ್ಧದಲ್ಲಿ ಭಾಗವಹಿಸಿ ಮರಳಿ ಸ್ವಗ್ರಾಮಕ್ಕೆ ಯೋಧ ಆಗಮಿಸಿದ ಹಿನ್ನೆಲೆಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಜಮಖಂಡಿ ತಾಲೂಕಿನ ಕಣ್ಣೊಳ್ಳಿ ಗ್ರಾಮದ ಕಮರುದ್ದೀನ್ ನದಾಫ್ ಎನ್ನುವ ಯೋಧರು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಆರ್ಟಿಲರಿ ಕ್ಲರ್ಕ್ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು, ಈ ಯೋಧರು ಆಪರೇಷನ್ ಸಿಂಧೂರ್ನಲ್ಲಿ ಭಾಗವಹಿಸಿ ವಾಪಸ್ಸು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಹೀಗಾಗಿ ಜಮಖಂಡಿ ನಗರದ ಬಸ್ ನಿಲ್ದಾಣದಲ್ಲಿ ಗ್ರಾಮದ ಶಿಕ್ಷಕ ಕಾಂತೇಶ್ ಹಲಗಿಮನಿಯವರ ನೇತೃತ್ವದಲ್ಲಿ ಅವರನ್ನು ಸ್ವಾಗತಿಸಲಾಯಿತು. ಮಾಜಿ ಯೋಧ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಅಮೀನ್ ನದಾಫ್, ಶೇಖರ್ ನಾಟೇಕರ್, ಪೊಲೀಸ್ ಕಾನ್ಸ್ಟೇಬಲ್ ರಾಜು ಶಿಂಗೆ, ದಯಾನಂದ್ ಬಡ್ಡಿ ವಡ್ಡರ್ ಸೇರಿ ಸ್ಥಳೀಯ ಗ್ರಾಮಸ್ಥರು, ಪ್ರಮುಖರು, ಸ್ನೇಹಿತರು ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ನಂತರ ಯೋಧ ಕಮರುದ್ದೀನ್ ಅವರು ಆಪರೇಷನ್ ಸಿಂಧೂರ್ ಯುದ್ಧದಲ್ಲಿ ನಡೆದ ಕೆಲವು ಘಟನಾವಳಿಗಳನ್ನು ಮೆಲುಕು ಹಾಕಿದರು. ಈ ಸಂದರ್ಭದಲ್ಲಿ ಕನ್ನಹಳ್ಳಿ ಗ್ರಾಮದ ಸ್ಥಳೀಯರು ಉಪಸ್ಥಿತರಿದ್ದರು. ಮೂಲತಃ ಜಮಖಂಡಿ ತಾಲೂಕಿನ ಕನ್ನಹಳ್ಳಿ ಗ್ರಾಮದವರಾದ ಕಮರುದ್ದೀನ್ ಅವರಿಗೆ ಅದ್ದೂರಿಯಾಗಿ ಸ್ವಾಗತಿಸಿ ಗ್ರಾಮಕ್ಕೆ ಬರಮಾಡಿಕೊಳ್ಳಲಾಯಿತು. ತುಂಬ ಧನ್ಯವಾದಗಳು ಎಲ್ಲರಿಗೂ. ನಾನು ಕನ್ನಹಳ್ಳಿ ಗ್ರಾಮದ ಕಮರುದ್ದೀನ್ ನದಾಫ್. ಶ್ರೀನಗರದಿಂದ ಇವತ್ತು ರಜೆಯಲ್ಲಿ ಬಂದಿರುವುದೇನೆ. OP ಸಿಂಧೂರ್ 29ನೇ ಏಪ್ರಿಲಿಂದ 10ನೇ ತಾರೀಕಿನವರೆಗೆ ಇದೊಂದು ಆಪರೇಷನ್ ನಡೀತು. ಅದರಲ್ಲಿ ನಾನು ಪಾಲ್ಗೊಂಡಿದ್ದೆ. ಆ ಆಪರೇಷನ್ನ ಮುಗಿತೀನಿ. ಅದರಿಂದ ನೆಕ್ಸ್ಟ್ ಲೀವ್ ಆಗಿ ಕೊಟ್ಟಿದ್ದಾರೆ. ಈ ಆಪರೇಷನ್ನಲ್ಲಿ ಮುಖ್ಯವಾಗಿ ನಾವು ಅದೇನು ಯುದ್ಧದ ಸ್ಥಿತಿ ಇದ್ದಿಲ್ಲ, ಆ ಸ್ಥಿತಿ ಒಳಗಿಂದ ನಾವು ಏನು ಪಡ್ಕೋಬೇಕಾದ್ರೆ ಈ ಸಲ ಜಾಸ್ತಿ ಆದರೆ ಈ ಯುದ್ಧದಲ್ಲಿ ಪಡ್ಕೊಂಡಿದ್ದೆ. ನಾನು ಅಲ್ಲಿ ಕ್ಲರ್ಕ್ನಾಗಿ ಮುಖ್ಯ ಹೆಡ್ ಕ್ಲರ್ಕ್ನಾಗಿ ಕೆಲಸ ಮಾಡ್ತಿದ್ದೀನಿ. ಡಾಕ್ಯುಮೆಂಟೇಷನ್ ಹಿಡಿದ ಎಲ್ಲರ ಇದು ಕಾರ್ಯವನ್ನು ಅಲ್ಲಿ ಮಾಡ್ತೀನಿ. ದೇಶದಲ್ಲ ಇನ್ನು ಯುವಕರಿಗೆ ಇಷ್ಟ ಹೇಳೋದು, ಎಲ್ಲರೂ ಎನ್ರೋಲ್ಮೆಂಟ್ನಲ್ಲಿ ಇನ್ನು ಭಾಳ ವೇಕೆನ್ಸಿ ಕರೆಯತ್ತಾರ, ಬರಬೇಕಾಗಿ ಅದಕ್ಕೆ